ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೆರಡು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವ ಹರೀಶ್ ಕೆ ರೆಡ್ಡಿ ಈ ಹಿಂದೆ ಚಿಕ್ಕಬಳ್ಳಾಪುರ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಬಡವರಿಗೆ ಗೋವುಗಳನ್ನು ದಾನ ಮಾಡುವ ಮೂಲಕ ಗಮನ ಸೆಳೆದಿದ್ದರು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿ ನೆಲೆಸಿರುವ ವಿಶ್ವ ಪ್ರಸಿದ್ಧ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯಕ್ಕೆ ಸೋಮವಾರ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ओम श्री गुरुभ्यो नमः हरि ओम पूर्वोच्चरिताय जाम भागवत भोगनंदीश्वर स्वामिनः प्रीत्यर्थं ಇನ್ನು ಸಮಾಜ ಸೇವೆ ಮತ್ತು ಶ್ರೀ ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷರಾಗಿರುವ ಹರೀಶ್ ಕೆ ರೆಡ್ಡಿ ಈಗ ಮತ್ತೊಂದು ಮಹತ್ವದ ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಕುಟುಂಬದ ಸದಸ್ಯರು ಮೃತಪಟ್ಟರೆ ಅಂತಹ ಕುಟುಂಬಗಳಿಗೆ ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ ತಲಾ 5,000 ರೂಪಾಯಿ ಆರ್ಥಿಕ ನೆರವು ನೀಡಲು ಮುಂದಾಗಿದ್ದಾರೆ. ಕುರಿತು ಪ್ರತಿಕ್ರಿಯಿಸಿರುವ ಅವರು, ಬಡ ಕುಟುಂಬಗಳು ದುಃಖದ ಸಮಯದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕದಂತೆ ಮಾನವೀಯತೆಯ ನೆಲೆಯಲ್ಲಿ ಈ ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸರ್, ಏನು ಈ ದಿನ ಬಹಳ ವಿಶಿಷ್ಟವಾದಂತಹ ದಿನ. 100 ಮಕರ ಸಂಕ್ರಾಂತಿಗೆ ಸಮನಾದ ದಿನ ಇವತ್ತಿನ ದಿನ ಶ್ರೀ ಮಹಾ ಪರಮೇಶ್ವರನ ದಿನ ಆಗಿರೋದ್ರಿಂದ ಸಮಸ್ತ ಚಿಕ್ಕಬಳ್ಳಾಪುರ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ರೈತರಿಗೆ ಉತ್ತಮವಾದ ಮಳೆ ಬೆಳೆ ಆಗಲಿ, ಸಮಸ್ತ ಚಿಕ್ಕಬಳ್ಳಾಪುರ ನಾಡಿನ ಎಲ್ಲರ ಕುಟುಂಬಗಳು ಸಮೃದ್ಧಿಯಾಗಿ ಬೆಳಗಲಿ ಅಂತ ಆ ಶ್ರೀ ಪರಮೇಶ್ವರನಲ್ಲಿ ಇವತ್ತು ನಾವು ಪ್ರಾರ್ಥನೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿದ್ದೀವಿ. ಅದೇ ರೀತಿ ಇವತ್ತು ಒಂದು ಮಹತ್ವದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಜನ್ಮ ಪಡಿಬೇಕಂದ್ರೂ ಆ ಶಿವನ ಆಜ್ಞೆ ಇರಬೇಕು, ನಾವು ಅಂತ್ಯ ಆಗಬೇಕಂದ್ರೂ ಕೂಡ ಆ ಶಿವನ ಆಜ್ಞೆ ಇರಬೇಕು. ಆ ಒಂದು ಶಿವನ ಆಜ್ಞೆಯಿಂದ, ಶಿವನ ಒಂದು ಆಶೀರ್ವಾದದಿಂದ ಇಡೀ ನಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಹಾಗೂ ಮಂಚೇನಹಳ್ಳಿ ತಾಲೂಕು ಎರಡೂ ತಾಲೂಕಿನಲ್ಲಿ ಯಾರ್ಯಾರು ಅರ್ಹ ಬಡವರು, ಅದರಲ್ಲೂ ಕೂಡ ಶೋಷಿತರು ಯಾರ್ಯಾರು ಅವ್ರ ಕೈಯಲ್ಲಿ ಒಂದು ಏನು ನಿಧನರಾದರೆ ಅಂತ್ಯಕ್ರಿಯೆ ಮಾಡೋಕ್ಕೆ ಅವ್ರಿಗೆ ಅಷ್ಟೊಂದು ಶಕ್ತಿ ಇರಲ್ಲ, ಅಂಥ ಕುಟುಂಬಗಳಿಗೆ ಇವತ್ತು ನಾನು ಅವ್ರ ಜೊತೆ ನಿಂತ್ಕೊಳ್ಳೋಂಥ ಕೆಲಸ ಅವರ ಒಂದು ಮನೆಯ ಮಗನಾಗಿ ಅವ್ರ ಕುಟುಂಬದ ಒಬ್ಬ ಸದಸ್ಯನಾಗಿ ನಾನು ಮಾಡ್ತಾಯಿದ್ದೀನಿ. ಅವರ ಒಂದು ಅಂತ್ಯಕ್ರಿಯೆಗೆ ಇವತ್ತಿನ ದಿನ ನಾನು ನಮ್ಮ ಒಂದು ಶ್ರೀ ಹರಿಕೃಷ್ಣ ಫೌಂಡೇಶನ್ ವತಿಯಿಂದ 5,000 ರೂಪಾಯಿ ಸಹಾಯಧನವನ್ನು ಕೂಡ ಅವರ ಒಂದು ನೆರವಿಗೆ ನಾನು ಘೋಷಣೆಯನ್ನು ಮಾಡ್ತಾಯಿದ್ದೀನಿ. ಸರ್, ಯಾಕೆ ಈ ಘೋಷಣೆ ಮಾಡ್ತಾಯಿದ್ದೀನಿ ಅಂದರೆ, ಇವತ್ತಿನ ದಿನ ಅನೇಕರು ನಮ್ಮ ಹತ್ರ ಪ್ರತಿದಿನ ಬಂದು ನಮ್ಮನ್ನು ಏನೋ ಒಂದು ಕಾರ್ಯಕ್ರಮಗಳಿಗೆ ನಮ್ಮ ಹತ್ರ ವೈಯಕ್ತಿಕವಾಗಿ ಬಂದು ಗೊತ್ತಿರೋ ಅಂಥವ್ರು ನಮ್ಮ ಹತ್ರ ಹಣ ಪಡ್ಕೊಂಡು ಹೋಗ್ತಾಯಿದ್ದಾರೆ. ಇನ್ನೊಂದಷ್ಟು ಜನ ಯಾರ್ಯಾರು ಗೊತ್ತಿಲ್ಲದೆ ಇರೋರು ಇರ್ತಾರೆ, ಅಂಥವ್ರಿಗೂ ಕೂಡ ಈ ಉಪಯೋಗ ಆಗಲಿ, ಯಾರ್ಯಾರು ಬಡವರಿದ್ದಾರೆ ಅವ್ರಿಗೆ ಇದೊಂದು ಉಪಯೋಗ ಆಗಿ ಇವತ್ತು ಹುಟ್ಟಿದಾಗ ಎಲ್ಲರೂ ಜೊತೆಯಲ್ಲಿರ್ತಾರೆ, ಸಂಬಂಧಗಳು ಬರ್ತದೆ, ರಕ್ತ ಸಂಬಂಧಗಳು ಬರ್ತಾರೆ, ಸ್ನೇಹ ಬಳಗ ಬರ್ತಾರೆ, ಅದಕ್ಕೂ ಮೀರಿ ಇರೋರೆಲ್ಲರೂ ಕೂಡ ಒಂದು ಶುಭ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ. ಸಾವು ಕೂಡ ನನ್ನ ಪ್ರಕಾರ ಪರಮೇಶ್ವರನ ಪ್ರಕಾರ ಶುಭ ಕಾರ್ಯ ಆಗಿರೋದ್ರಿಂದ ಇವತ್ತು ಆ ಭೋಗನಂದೀಶ್ವರನ ಆಶೀರ್ವಾದದಿಂದ ನಾನು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಸರ್,
ಒಟ್ಟಾರೆ ದುಃಖದಲ್ಲಿರುವ ಕಡು ಬಡ ಕುಟುಂಬಗಳಿಗೆ ನೆರವಿನ ಹಸ್ತ ಚಾಚುವ ಉದ್ದೇಶದಿಂದ ಹರೀಶ್ ಕೆ ರೆಡ್ಡಿ ಘೋಷಿಸಿರುವ ಈ ಯೋಜನೆ ಸಾರ್ವಜನಿಕರ ಗಮನ ಸೆಳೆದಿದ್ದು ಕ್ಷೇತ್ರದಲ್ಲಿ ಸಾಮಾಜಿಕ ಸೇವೆಗೆ ಮತ್ತೊಂದು ಹೊಸ ಹೆಜ್ಜೆಯಾಗಿ ಪರಿಗಣಿಸಲಾಗುತ್ತಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.